ಬಿಜೆಪಿ ಮತ್ತು JDS ಮೈತ್ರಿ ಬಗ್ಗೆ ಒಂದಷ್ಟು ಅಪಸ್ವರಗಳು ಕೇಳಿಬಂದಿದೆ. ಅದು ನೋಡ್ರಿ ಅದೇ ಇದು ಇವಂದೇ ಡೈರೆಕ್ಷನ್ನು ವಿಜೇಂದ್ರ ಒಟ್ಟೆ BJP JDSನವ್ರ ಜೊತೆಗೆ ಹೊಂದಾಣಿಕೆ ಆಗಲಿಕ್ಕೆ ತಯಾರಿಲ್ಲ. ಯಾಕಂದರೆ JDS ಲೋಕಸಭೆಯಲ್ಲಿ BJP ಜೊತೆಗೆ ಹೊಂದಾಣಿಕೆ ಆಗದಿದ್ದರೆ ತುಮಕೂರು ನಾವು ಸೋಲ್ತಿದ್ದೀವಿ, ಬೆಂಗಳೂರು ಗ್ರಾಮೀಣ ಸೋಲ್ತಿದ್ದೀವಿ, ಚಿತ್ರದುರ್ಗ ಸೋಲ್ತಿದ್ದು. ಅವರೇ ಹೇಳ್ತಾರಲ್ಲ MP ಗಳೇ, ಕೋಲಾರ ಇವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಿಕೆಗಳ್ರಿ. ಅದಕ್ಕೆ JDS ಹೊಂದಾಣಿಕೆ ಆಗಿದ್ದರಿಂದ BJPದು ಮಾನ ಮರ್ಯಾದೆ ಉಳಿದಿದೆ ಲೋಕಸಭೆಯಲ್ಲಿ. ಅದನ್ನು ಬಿಟ್ಟು ಇಂಡೈರೆಕ್ಟಾಗಿ ಪ್ರೀತಮ್ ಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜೇಂದ್ರ. ಅವ ಯಾರು ಹರೀಶ್ ಪೂಂಜಾ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜೇಂದ್ರ. ತಮ್ಮೇಶಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸು. ಅದು ಏನು ಸತ್ಯನೇ ಐತಿ. ಸತ್ಯ ನಾವು ಹೇಳಿದ್ರೆ ವಿವಾದಾತ್ಮಕ ಧಮಕಿ ಕೊಡ್ತಾರೆ ಕೆಲ ಮಂದಿ. ಏನಾರೇ ನಮ್ಮ ಅಧ್ಯಕ್ಷ ಯಾವನಿಗೆ ತಾಕತ್ತೈದು ಬಿಜಾಪುರ ಬಾತ್ ಹೇಳ್ರಿ, ಏನೋ ಪ್ರತಿಭಟನೆ ಮಾಡ್ತೀನಿ ಅಂತ ಅವನೊಬ್ಬ ಲೋಫರ್ ಕೊಟ್ಟಾನೆ. ಇಂಥ ನನ್ನ ಮಕ್ಕಳಿಗೆ ಹಂಚಿ ನಾನು ರಾಜಕಾರಣ ಮಾಡ್ತಾಯಿಲ್ಲ. ವಿಜಯೇಂದ್ರ ಬಗ್ಗೆ ನಾನು ದಿನ ಮಾತಾಡ್ತೀನಿ. ಬಿಜಾಪುರ ನೋಡೋದು, ಬಿಜಾಪುರಾಗ ಯಾರು ದಮ್ ಐತಿ ಬಂದು ಮುಟ್ಟಿ ನೋಡಲಿ. ಇವೆಲ್ಲ ಗುಂಡಾಗಿರಿಗಳು ನಡೆಯೋದಿಲ್ಲ ನಾನು ಮುಂದೆ. ನಾವು ವಿಜೇಂದ್ರಗೆ ಭಯವನೇ. ಈ ಯಡಿಯೂರಪ್ಪನ ಭ್ರಷ್ಟಾಚಾರ ಬಗ್ಗೆ ಮಾತಾಡೋನೆ, ನಕಲಿ ಸಹಿ ಮಾಡಿದ್ರ ಬಗ್ಗೆ ಮಾತಾಡೋನೆ. ಯಾವ ತಾಕತ್ತೈದು ನಾನು ತರ್ಬೋದು ಕರ್ನಾಟಕದ ನೋಡ್ತೇನೆ. ಅಭಿನಂದನೆ ಸಲ್ಲಿಸಬೇಕು. ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಕ್ಕೆ, ಮಗನಿಗೆ ಸಹಿ ಮಾಡಿಸೋಕ್ಕೆ ಅಧಿಕಾರ ಕೊಟ್ಟು ಮುಖ್ಯಮಂತ್ರಿ ಕುರ್ಚಿಯ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ, ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಕ್ಕೆ ಅವ್ರಿಗೆ 50 ವರ್ಷದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸೇರ್ಯಾರ. ಈಗ ಕಾಂಗ್ರೆಸ್ ವಿಚಾರದಲ್ಲಿ ಸರ್, ಈಗ ಕೆಲವು ಶಾಸಕರುಗಳು ಫಾರಿನಿಗೆ ಹೊಂಟಾರ. ಮತ್ತು ಅಲ್ಲಿ ಕನ್ನಡದಾಗ ಏನು ಕೆಲಸ ಇಲ್ಲ ಅಲ್ರಿ ಪಾಪ ಅವ್ರಿಗೆ. ಯಾವ ದುಡ್ಡಿಲ್ಲ, ಅನುದಾನ ಇಲ್ಲ. ಎಲ್ಲಿ ಹಳ್ಳ್ಯಾಗ ಹೋದ್ರೆ ಜನ ಬೈತಾರೆ. ಹಳ್ಳಿ ಮೆಳ್ಳಿ ಸಿದ್ದರಾಮಯ್ಯನವರು ರಾಜ್ಯಪಾಲರು ವಂದನಾ ನಿರ್ಣಯದಾಗೂ ಗ್ಯಾರಂಟಿ, ಬಜೆಟ್ ಭಾಷಣದಾಗೂ ಗ್ಯಾರಂಟಿ, 1000 ದಿನದ ಇದ್ರಾಗೂ ಗ್ಯಾರಂಟಿ ಬಿಟ್ಟು ಏನಾರು ಹೇಳ್ತಾರನ್ರಿ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1 ಲಕ್ಷ ಕೋಟಿ ಕೊಟ್ಟಿವಿ, ಇಷ್ಟು ನೀರಾವರಿ ಆಗ್ತದೆ, ಇಷ್ಟು ಹೊಸ ಡ್ಯಾಮ್ಗಳನ್ನು ಕಟ್ಟಿದ್ದೀವಿ, ಇಷ್ಟು ಹೊಸ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಸಹಕಾರದಿಂದ ತೊಗೊಂಡು ಏನೂ ಇಲ್ಲೇ ಇಲ್ಲ. ಬರೀ ಹಳ್ಳಿ ಮಿಳ್ಳಿ ಕೇಂದ್ರ ಸರ್ಕಾರಕ್ಕೆ ಬೈದೈತಿ, ರಾಜ್ಯಪಾಲರ ಕಡೆಯಿಂದ ಬಯಸ್ಬೇಕತ್ತಾರೆ. ಅಂದರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋಂಥದ್ದಿಲ್ಲ. ಬರೀ ಗ್ಯಾರಂಟಿ ಒಳಗೆ ಇವ್ರದ್ದು ನಡೆದಿದ್ದು. ಪಾಪ MLAಗಳು ಬೇಸರ ಆಗೈತಾರೆ. ಇದೇನು ಗ್ಯಾರಂಟಿ ಕೇಳಿ ಅಂತ ಹೇಳಿ ವಿದೇಶಕ್ಕೆ ಹೋಗ್ಯಾರೆ. ಗ್ಯಾರಂಟಿ ನಾವು ವಿದೇಶಕ್ಕೆ ಹೋಗೋಣ ಅಂತೇಳಿ ಗ್ಯಾರಂಟಿಯಾಗಿ ಹೋಗ್ಯಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.